ಇವತ್ತಿನ ಶ್ಲೋಕ 36ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ನಮಗೆ ತಿಳಿಸುತ್ತೆ ನಮ್ಮ ಜೀವನದಲ್ಲಿ ನಾವು ತಪ್ಪು ಸರಿ ಯಾವ ಥರ ಮಾಡ್ತಾ ಇರ್ತೀವಿ. ತಪ್ಪು ಮಾಡುವುದ ಮೊದಲು ನಮಗೆ ತಿಳಿದಿರುತ್ತೆ ಇದು ತಪ್ಪು ಅಂತ, ಆದರೂ ಸಹ ನಾವು ತಪ್ಪು ಮಾಡ್ತೀವಿ. ಮತ್ತು ಯಾವುದೇ ಒಂದು ಏನಾಗಲಿ ನಮ್ಮ ಐತಿಹಾಸಿಕ ಜೀವನವನ್ನು ಯಾವುದೋ ಒಂದು ತಪ್ಪುಗಳಿಂದ ನಮ್ಮ ಜೀವನವನ್ನು ನಾವು ಒಂದು ಕಷ್ಟಕ್ಕೆ ಈಡಾಗ್ತೀವಿ ಮತ್ತು ನಾಶ ಆದರೂ ಆಗ್ಬಿಡುತ್ತೆ. ಅದಕ್ಕೆ ನಾವು ಈ ಪ್ರಶ್ನೆಗೆ ಉತ್ತರ ಯಾವ ಥರ ಹುಡ್ಕೊಳ್ಬೇಕು ಮತ್ತು ನಮಗೆ ಈ ಶ್ಲೋಕದಿಂದ ನಮ್ಗೆ ಏನೆಲ್ಲ ಲಾಭ ಅಂತ ತಿಳಿಯುತ್ತೆ. ಮತ್ತು ಈ ಶ್ಲೋಕ ಹೇಳುತ್ತೆ ನಿಮ್ಮ ತಪ್ಪುಗಳನ್ನು ಯಾವ ಥರ ಇಟ್ಕೊಳ್ತೀರಾ, ತಪ್ಪುಗಳು ಮಾಡಬೇಕಾದ್ರೆ ನಿಮ್ಮ ಜೀವನದಲ್ಲಿ ನೀವು ಏನೇನೆಲ್ಲ ಮಾಡಬೇಕು ಮತ್ತು ತಪ್ಪುಗಳು ಮಾಡಬಾರ್ದಂದ್ರೆ ನೀವೇನೇನೆಲ್ಲ ಕಲಿಬೇಕು ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ ಶ್ಲೋಕ ಒಂದು ಜೀವನ ಚರಿತ್ರೆಯನ್ನು ರೂಪಿಸಿಕೊಳ್ಳೋದಕ್ಕೆ ಒಂದು ಮಾದರಿ ಆಗುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ಎಷ್ಟು ಜನಗಳ ಜೀವನ ಚರಿತ್ರೆ ಬದಲಾಗಬಹುದು. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು 36ನೇ ಶ್ಲೋಕ ಏನಿದೆ ಮತ್ತು ನಮ್ಮ ಜೀವನಕ್ಕೆ ಏನು ಸಂಬಂಧಪಡುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. 36ನೇ ಶ್ಲೋಕ ಹೇಳುತ್ತೆ ನಮ್ಮ ಜೀವನದ ಒಂದು ಕಿವಿ ಮಾತುಗಳು ತಿಳಿಸುತ್ತೆ. ಬನ್ನಿ. 36ನೇ ಶ್ಲೋಕ ಹೇಳುತ್ತೆ ಅರ್ಥಾಕೇನ ಪ್ರಯುಕ್ತ ಸಂ ಪಾಪಂ ಚರಾತಿ ಪುರುಷಂ ಅನ್ನಿಚ್ಛನಪಿ ವೈಷ್ಣಾಯಿ ಬಲಾದೀವ ಯೋಜಿತಂ. ಅರ್ಥಪೂರ್ಣವಾಗಿ ಹೇಳುತ್ತೆ ವೈಷ್ಣೀಯ ಸರಸ್ವತಿ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಯೋಜಿತನಾಗುತ್ತಾನೆ ಅಂದರೆ ಬಲಾತ್ಕಾರದಿಂದ. ಅಂದರೆ ಈಗ ನಾವು ಏನೇ ಒಂದು ಕೆಟ್ಟ ಅಭ್ಯಾಸ ಆಗಿರಲಿ ಏನೇ ಆಗಿರಲಿ ಒಂದು ಕೆಟ್ಟ ಅಭ್ಯಾಸಕ್ಕೆ ನಾವು ಈಡಾದಾಗ ಅಲ್ಲಿನ ಒಂದು ಗೊತ್ತಾಗುತ್ತೆ. ಈಗ ನಾವು ಉದಾಹರಣೆಗೆ ಏನೋ ಒಂದು ಸ್ಮೋಕ್ ಮಾಡ್ತಿರ್ತಾರೆ, ಸ್ಮೋಕ್ ಮಾಡೋದು ಅವ್ರಿಗೆ ಗೊತ್ತಿರುತ್ತೆ, ಮನಸ್ಸನ್ನು ಹೇಳುತ್ತೆ ಇದು ತಪ್ಪು, ಇದು ನಮ್ಮ ಆರೋಗ್ಯಕ್ಕೆ ಹಾನಿಕಾರ ಅಂತ ಅದು ಸ್ಮೋಕ್ ತಿಳಿಸುತ್ತೆ. ಆದರೂ ಸಹ ಮನುಷ್ಯ ಏನು ಮಾಡ್ತಾನೆ ಅದನ್ನು ಏನೋ ಒಂದು ಮನಸ್ಸಿನಲ್ಲಿ ಏನೋ ಒಂದು ಅರಿವು ಇಟ್ಕೊಂಡು ಏನಾಗುತ್ತೆ ಬಿಡು ಒಂದು ಟೈಮ್ ಅಲ್ಲ ಅಂತ ಇದೇ ರೀತಿಯಾಗಿ ಸತತ ಕಾಲ ಮಾಡಿಕೊಂಡು ಹೋಗ್ತಾನೆ. ಅದು ತಪ್ಪು ಸರಿ ಅಂತ ಅವನಿಗೆ ತಿಳಿದ್ರೂ ಸಹ ಅದನ್ನು ಕಲಿತು ಮತ್ತು ಅದಕ್ಕೆ ದಾಸನಾಗಿಬಿಡ್ತಾನೆ. ಮತ್ತು ಅವನು ಏನನ್ನಾಗಲಿ ಒಂದು ಉದಾಹರಣೆಗಾಗಿ ಏನನ್ನಾಗಲಿ ಒಂದು ದೇಹನೂ ಉಳಿಸ್ಕೊಳ್ಳಿಲ್ಲ, ತನ್ನ ಆರೋಗ್ಯನೂ ಉಳಿಸ್ಕೊಳ್ಳಿಲ್ಲ, ಒಂದು ಉಪಯುಕ್ತ ಜೀವನ ಕಟ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಎದಕ್ಕಂದರೆ ಅವನು ಒಂದು ಚಟಕ್ಕೆ ಈಡಾದಾಗ ಅದನ್ನು ಹೊರಗಿಂದ ಬರೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ನೀವೇನನ್ನಾಗಲಿ ತಪ್ಪು ಮಾಡ್ತಾ ಇದ್ದೀರಂದರೆ ಅದು ನಿಮಗೆ ಮನಸ್ಸಿಗೆ ಬಂದರೆ ಸಹ ಅಲ್ಲಿಗೆ ಸ್ಟಾಪ್ ಮಾಡಿಬಿಡಿ. ಎದಕ್ಕಂದರೆ ಮುಂದಿನ ದಿನಗಳಲ್ಲಿ ಯಾವ ಥರ ಇರುತ್ತೆ ಯಾವ ಥರ ಇರಲ್ಲ ಅಂತ ನಮಗೆ ತಿಳಿಯೋಕ್ಕೆ ಆಗಲ್ಲ. ಎದಕ್ಕಂದರೆ ಮುಂದಿನ ಜನ್ರೇಷನ್ ಯಾವ ಥರ ಇರುತ್ತೆ ಅಂತ ನಮಗೆ ತಿಳಿಯಲ್ಲ. ಹಾಗಾಗಿ ಈ ತಪ್ಪು ಸ್ಮೋಕ್ ಅಂತಲ್ಲ, ಇನ್ನಷ್ಟುಗಳು ಈ ಜಗತ್ತಿನಲ್ಲಿ ತಪ್ಪು ಸರಿ ಅಂತ ಇದ್ದಾವೆ, ಅದನ್ನಾಗಲಿ ನೀವು ಅಲ್ಲಿಗೆ ಸ್ಟಾಪ್ ಮಾಡಿ. ಎದಕ್ಕಂದರೆ ಮುಂದಿನ ದಿನಗಳಲ್ಲಿ ನಾವು ಆ ತಪ್ಪು ಮಾಡಿದಾಗ ಅರಿವಿಲ್ಲಾರ್ದಂಗೆ ಮಾಡಿದಾಗ ನಮ್ಮ ಜೀವನದಲ್ಲಿ ಏನೋ ಒಂದು ಗೊಂದಲಗಳು ಇಟ್ಕೊಳ್ಬಿಡುತ್ತೆ. ಹಾಗಾಗಿ ನೀವೇನೇ ಒಂದು ಮಾಡ್ತಾ ಇದ್ದೀರಂದರೆ ಅಲ್ಲಿಗೆ ಸ್ಟಾಪ್ ಮಾಡಿ, ಇಲ್ಲಾಂದರೆ ಅದನ್ನು ನಿಧಾನವಾಗಿ ಬಿಡಿ. ಎದಕ್ಕಂದರೆ ಒಮ್ಮೆಟ್ಟಿಗೆ ಸ್ಟಾಪ್ ಮಾಡಿದರೆ ಅದು ಇನ್ನಷ್ಟು ಎತ್ತರಕ್ಕೆ ಹೋಗ್ಬಿಡುತ್ತೆ. ಹಾಗಾಗಿ ನೀವು ತಪ್ಪು ಸರಿ ಅನ್ನೋದು ಮುಖ್ಯ ಅಲ್ಲ, ನೀವು ಮಾಡುವ ಒಂದು ಜೀವನದ ಒಂದು ಐತಿಹಾಸಿಕ ಒಂದು ಉಪಯುಕ್ತನೇ ನಿಮಗೆ ಕಾಡುವುದು ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಒಂದು ಉದಾಹರಣೆಗಾಗಿ ತಿಳುವಳಿಕೆ ಮತ್ತು ಆಚರಣೆಯ ನಡುವಿನ ಅಂತರ, ಅಂದರೆ ತಿಳುವಳಿಕೆ ಇದ್ದರೂ ಸಹ ಆಚರಣೆಗಳು ಯಾವ ಥರ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಮಗೆ ಸುಳ್ಳು ಹೇಳಬಾರದು, ಕೋಪ ಮಾಡಿಕೊಳ್ಳಬಾರದು ಅಥವಾ ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗಬಾರದು ಎಂದು ನಾವು ಸುಳ್ಳು ಹೇಳಬಾರ್ದು, ಕೋಪ ಬರಬಾರ್ದು, ಏನನ್ನಾಗಲಿ ನಮಗೆ ಗೊತ್ತಿರುತ್ತೆ ತಪ್ಪು ಅಂತ ಗೊತ್ತಿದ್ರೂ ಸಹ ಅದನ್ನು ಹೇಳುತ್ತೆ. ಆದರೂ ಆ ಕ್ಷಣದಲ್ಲಿ ನಾವು ಹತೋಟಿ ಕಳೆದುಕೊಳ್ಳುತ್ತೇವೆ. ಹತೋಟಿ ಅಂದರೆ ನಮ್ಮಲ್ಲಿ ಒಂದು ನೈಸರ್ಗಿಕ ಒಂದು ಶಕ್ತಿ ಇರುತ್ತೆ, ಯಾವುದು ಅಂದರೆ ಅದು ಹತೋಟಿ. ನಮ್ಮ ಮನಸ್ಸಿನಲ್ಲಿ ಹತೋಟಿ ಇಂಪಾರ್ಟೆಂಟ್. ಹತೋಟಿ ಅಂದರೆ ಇದು ಮಾಡಬಾರ್ದು ಅಂತ ನಮಗೆ ತಿಳಿದ ಮೇಲೆ ನಾವು ಮಾಡಬಾರ್ದು.
ನಾವು ಮಾಡಬೇಕು ಅಂತ ಇದ್ದಾಗ ಮಾಡಬೇಕು. ಅದು ಹತೋಟಿ ಅಂತ ಕರೆಯುತ್ತಾರೆ. ಹತೋಟಿಯಲ್ಲಿ ನಾವಿದ್ರೆ ನಮ್ಮ ಜೀವನವನ್ನು ನಾವು ಯಾವ ಥರ ಅಂದ್ಕೊಂಡಿದ್ವಿ ಆ ಥರ ನಾವು ಬದುಕಬಹುದು ಅನ್ನೋದಕ್ಕೆ ಈ ಶ್ಲೋಕನೇ ಕಾರಣ. ಮತ್ತು ಹತೋಟಿ ಕಳೆದುಕೊಳ್ಳುತ್ತೇವೆ. ಈ ಶ್ಲೋಕವು ಹತೋಟಿ ತಪ್ಪಿಸುವ ಶಕ್ತಿ ಯಾವುದು ಎಂಬ ಕುತೂಹಲ ಕೇಳಿರುತ್ತದೆ. ಅಂದರೆ ಈ ಒಂದು ಉದಾಹರಣೆಗೆ ಏನನ್ನಾಗಲಿ ತಗೊಂಡಾಗ ಅದನ್ನು ಹತೋಟಿ ಕಳ್ಕೊಂಡ್ಬಿಡ್ತೀವಿ. ಏನನ್ನಾಗಲಿ ಒಂದು ಜೀವನದ ಅರಿವು ಇಲ್ಲಾರ್ದಂಗೆ ನಾವು ಇಂದ್ರಿಯಗಳು ಯಾವ ಥರ ಹತೋಟಿ ತಪ್ಪಿಸ್ತವೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ನಮ್ಮ ಇಂದ್ರಿಯಗಳ ಕಣ್ಣು, ಕಿವಿ, ನಾಲಿಗೆ ಇತ್ಯಾದಿ ದಾಸರಾದಾಗ ಬುದ್ಧಿಯೂ ಬೇಡ ಎಂದು ಮನಸ್ಸು ಕೆಟ್ಟ ಹಾದಿ ಅಂತ ಸೆಳೆಯುತ್ತದೆ. ಇದನ್ನೇ ಅರ್ಜುನನು ಬಲವಂತವಾಗಿ ದುಡದಂತೆ ಅಂದರೆ ಬಲವಾದ ನಿಯೋಜಿತ ಎಂದು ವರ್ಣಿಸುತ್ತದೆ. ಅಂದರೆ ಬಲವಾದ ಒಂದು ಒಳಗಾಗ್ಬಿಡ್ತೀವಿ ನಾವು. ಹತೋಟಿಯನ್ನು ಕಳ್ಕೊಂಡು ಬಲವಾದ ಒಳಗಾಗ್ಬಿಡ್ತೀವಿ. ಅದನ್ನು ಒಂದು ಏನನ್ನಾಗಲಿ ಮಾಡೋಕ್ಕೂ ಸಾಧ್ಯವಿಲ್ಲ, ಕೇಳೋಕ್ಕೂ ಸಾಧ್ಯವಿಲ್ಲ, ಅದನ್ನು ಅರಿವು ಇಟ್ಕೊಳ್ಳೋಕ್ಕೂ ಆಗುವುದಿಲ್ಲ ಅಂತ ಈ ಶ್ಲೋಕ ನಮಗೆ ತಿಳಿಸುತ್ತದೆ. ಸಾರಾಂಶವಾಗಿ ಅಂದರೆ ಅರ್ಥಪೂರ್ಣವಾಗಿ ಹೇಳಬೇಕಾದ್ರೆ ಈ ಶ್ಲೋಕವು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲು ಮೊದಲು ಹೆಜ್ಜೆ ನಮ್ಮನ್ನು ತಪ್ಪು ಹಾದಿ ಇಳಿಯುವ ಶಕ್ತಿ ಹೊರಗಿಲ್ಲ, ಅದು ನಮ್ಮ ಒಳಗೆ ಇದೆ ಎಂದು ಗುರುತಿಸಲು ಈ ಪ್ರಯೋಜಿಸುತ್ತದೆ ಎಂದು ನಾವು ತಿಳ್ಕೋಬೇಕು. ಅಂದರೆ ಅದನ್ನು ಹೇಳ್ತಿದೆ, ನೀವು ಒಂದು ಅದನ್ನು ಇಟ್ಕೊಳ್ಳೋಕ್ಕಿಂತ ಮೊದಲು ಅಂದರೆ ಅದನ್ನು ಪ್ರಭಾವ ಆಗೋದಕ್ಕಿಂತ ಮೊದಲು ಹೊರಗಿರಬೇಕು. ಅಂದರೆ ನಾವು ತಿಳ್ಕೊಂಡಿರೋ ಪ್ರಕಾರ ನಮ್ಮ ಹೊರಗಿಲಿಂದ ಅಲ್ಲ ಒಳಗಿಲಿಂದನೇ ನಾವು ಶಕ್ತಿಯಿಂದ ಇರಬೇಕು. ಒಳಗೆ ಇಂದ ಶಕ್ತಿಯಿಂದ ಇದ್ದರೆ ನಮ್ಮ ಜೀವನವನ್ನು ನಾವು ಯಾವ ಥರ ಅಂದ್ಕೊಂಡಿದ್ವಿ ಆ ಥರ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕ ನಿಮಗೆ ತಪ್ಪು ಸರಿ ಮತ್ತು ಹತೋಟಿ ಅನ್ನೋದು ಏನು ಅಂತ ತಿಳಿಯುತ್ತೆ. ಅದಕ್ಕೆ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಮ್ಮ ಒಂದು ಶ್ಲೋಕ ನಿಮ್ಮ ಜೀವನ ಚರಿತ್ರೆಯನ್ನು ಚೇಂಜ್ ಮಾಡಬಹುದು ಅನ್ನೋದಕ್ಕೂ ಈ ಗ್ಯಾರಂಟಿ ಈ ಶ್ಲೋಕ ಕೊಟ್ಟೇ ಕೊಡುತ್ತೆ. ಹಾಗಾಗಿ ನೀವೇನು ತಪ್ಪು ಸರಿ ಅಂತ ನೀವು ಮಾಡ್ತಾ ಇದ್ದೀರಾ, ನಿಮ್ಮ ಅರಿವು ಇಲ್ಲಾರ್ದಂಗೆ ಮಾಡಬೇಡಿ. ನಿಮ್ಮ ಹತೋಟಿನಲ್ಲಿ ಇದ್ದರೆ ಮಾತ್ರ ಮಾಡಿ ಅನ್ನೋದಕ್ಕೆ ಈ ಶ್ಲೋಕನೇ ಕಾರಣ ಆಗಿದೆ. ಹಾಗಾಗಿ ಈ ಶ್ಲೋಕವನ್ನು ಇಲ್ಲಿಗೆ ಮುಕ್ತಾಯಗೊಳ್ತೀನಿ ಮತ್ತು ಮುಂದಿನ ಶ್ಲೋಕಕ್ಕೆ ನಾನು ನಿಮಗೆ ಭೇಟಿ ಮಾಡ್ತೀನಿ. ಈ ಶ್ಲೋಕ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಶ್ರೀಕೃಷ್ಣ ಪರಮಾತ್ಮನ ಒಂದು ಜಪ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ್ 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 ಹರೇ ರಾಧೆ 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 ರಾಧೆ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.